ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಹೂತ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ನೇತ್ರಾವತಿ ನದಿ ತೀರದಲ್ಲಿ ಮತ್ತೆ ಶೋಧ ಕಾರ್ಯ ನಡೆಯುತ್ತಾ ಇನ್ನು ಸೆಷನ್ ಆಗೋವರೆಗೂ ಸೆಷನ್ ಮುಗಿಯೋವರೆಗೂ ಇದು ಬೇಡ ಅಂತ ಹೇಳಲಾಗಿತ್ತು. ಆದರೆ ಈ ದೂರುದಾರ ನಾನು ಮತ್ತಷ್ಟು ಕಡೆಗಳಲ್ಲಿ ಜಾಗ ತೋರಿಸ್ತೀನಿ, ನಾನು ಅಲ್ಲೇ ಕೂತಿದ್ದೀನಿ, ಅಲ್ಲೂ ನೀವು ಅಗೆಯಬೇಕು, ಶೋಧ ಕಾರ್ಯ ಮಾಡಬೇಕು ಅಂತ ಕೂತಿದ್ದಾನೆ ಪಟ್ಟು ಹಿಡ್ಕೊಂಡು ದೂರುದಾರ. ದಾಖಲೆ ಪರಿಶೀಲನೆ ಬೆನ್ನಲ್ಲೇನೆ SITಯಿಂದ ಶೋಧ ಕಾರ್ಯ ಆಗುತ್ತಾ? ಬೆಳ್ತಂಗಡಿ SIT ಕಚೇರಿಯಲ್ಲಿ ಸಭೆಯನ್ನು ನಡೆಸಿದ್ದು ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ. ಸಾಕಷ್ಟು ಸಭೆಗಳಲ್ಲಿ ನಡೆದಿವೆ. ನಿನ್ನೆ ಅಧಿಕಾರಿಗಳೊಂದಿಗೆ ಇವರು ಸಭೆಯನ್ನು ಮಾಡಿದರು. ಸಭೆಗಿಂತ ಮುಂಚೆ ಈವರೆಗೂ ಕಲೆ ಹಾಕಿರತಕ್ಕಂಥ ದಾಖಲೆಗಳ ಪರಿಶೀಲನೆ ಕೂಡ ನಡೆದಿದೆ. FSL ವರದಿ ಆಧಾರದಲ್ಲಿ ಮತ್ತೆ ಅಸ್ಥಿ ಶೋಧದ ಕುರಿತು ಚಿಂತನೆ ನಡೀತಾ ಇದೆ. ಇನ್ನಷ್ಟು ಜಾಗ ನಾನು ತೋರಿಸ್ತೀನಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾನೆ ದೂರುದಾರ. ಇಲ್ಲಿ ಜಾಗ ಗುರುತು ಮಾಡುವ ಮುನ್ನ ಪೂರಕ ದಾಖಲೆ ಕಲೆ ಹಾಕಬೇಕು. ಈ ವ್ಯಕ್ತಿನ ಕರ್ಕೊಂಡು ಹೋಗಿ ಆಯಿತು ಜಾಗ ತೋರಿಸಪ್ಪ, ನಾವು ಇಟಾಚಿ ತರ್ತೀವಿ, JCB ತರ್ತೀವಿ ಅಂತ ಮಾಡುವುದಕ್ಕಿಂತ ಮುಂಚಿತವಾಗಿ ಪೂರಕ ದಾಖಲೆಗಳು ಏನಿದೆ, ಸಾಕ್ಷ್ಯಗಳೇನಿದೆ, ಸಾಂದರ್ಭಿಕ ಸಾಕ್ಷ್ಯಗಳೇನಿದೆ, ಯಾವ ಟೈಮು, ಯಾವ ಥರ ಬಾಡಿ ಇತ್ತು, ನೀನು ಯಾವಾಗ ಹೂತೆ, ಇಲ್ಲಿಂದ ತಗೊಂಡು ಹೋಗಿದ್ದೆ, ಈ ಥರದೊಂದಷ್ಟು ಪೂರಕ ಮಾಹಿತಿ ಮತ್ತು ದಾಖಲೆ ಕಲೆ ಹಾಕಬೇಕು ಅಂಥೇಳಿ SIT ತೀರ್ಮಾನ ಮಾಡಿದೆ. ಬಲವಾದ ಸಾಕ್ಷ್ಯಗಳು ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಿಕ್ಕರೆ ಶೋಧಕ್ಕೆ SIT ಮುಂದಾಗಬಹುದು.